ಸಭೆಯಲ್ಲಿ ಕೂಡ ಶುರುವಾಗೋ ದಿವಸ ನಾವು ಇದೇ ಪ್ರಸ್ತಾವನೆಯನ್ನ ಭಾರತ ಸಂವಿಧಾನನ ಏನು ಅರ್ಪಿಸ್ಕೊಳ್ತಾ ಇದೀವಿ, ಇದನ್ನ ನಾವಲ್ಲಿ ಕೂಡ ಓದ್ತು ತಗೊಂಡು ಇದರಲ್ಲಿ ಒಂದೊಂದು ವರ್ಡ್ ನಾನು ಹೇಳ್ತೀನಿ. ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯ, ವಿಚಾರ, ಅಭಿವ್ಯಕ್ತಿ, ವಿಶ್ವಾಸ, ಧರ್ಮಶ್ರದ್ಧೆ, ಉಪಾಸನಾ ಸ್ವಾತಂತ್ರ್ಯ, ಸ್ಥಾನಮಾನ, ಅವಕಾಶ, ಸಮಾನತೆ ದೊರೆಯುವಂತ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು, ರಾಷ್ಟ್ರದ ಏಕತೆಯನ್ನು, ಅಖಂಡತೆಯನ್ನು, ಇದು ಈ ವರ್ಡ್ ಒಂದೊಂದು ಏನಿದವೋ ಇದಕ್ಕೆ ಜ್ವಲಂತ ಸಾಕ್ಷಿ ಅಂದ್ರೆ ಅದು ಡಾಕ್ಟರ್ ಶ್ರೀನಿವಾಸ್. ಅದ್ರ ಡಾಕ್ಟರ್ ಅಂತೇಳಿ ಡಾಕ್ಟರ್ ಆಗಕ್ಕೂ ಕಾರಣ ಸಂವಿಧಾನ. ಶ್ರೀನಿವಾಸ್ನ ಆಶೀರ್ವಾದ ಇದನ್ನೂ ಇಲ್ಲ ಗೊತ್ತಿಲ್ಲ, ಸಂವಿಧಾನದ ಆಶೀರ್ವಾದ ಅಂತೂ ಇವತ್ತು ನಾನು ಶಾಸಕನಾಗಿ ಒಂದು ಬಡ ಗ್ರಾಮೀಣ ಕನ್ನಡ ಮೀಡಿಯಂ ಅಲ್ಲಿ ಒಂದು ವಿದ್ಯಾರ್ಥಿಯಾಗಿ ಇವತ್ತು ಒಂದು ಸಂವಿಧಾನ ಕೊಟ್ಟಂತ ಸ್ಥಾನಮಾನದಿಂದ ಇವತ್ತು ನಿಮ್ಮ ಮುಂದೆ ಶಾಸಕನಾಗಿ ನಿಂತಿದ್ದೇನೆ ಅಂತಂದ್ರೆ ಇವತ್ತು ನಾನು ತುಂಬಾ ಸರಿ ಹೆಮ್ಮೆಯಿಂದ ಹೇಳಿದ್ದೀನಿ, ಇವತ್ತು ಹೇಳ್ತೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಿಂದ ಇವತ್ತು ನಾವೆಲ್ಲ ಎಲ್ಲ ಸಮಾನರಾಗಿ ಇಲ್ಲೆಲ್ಲ ನಿಂತಿದ್ದೀವಿ. ಈ ಒಂದು ಶುಭ ಸಂದರ್ಭದಲ್ಲಿ ಎಲ್ಲ ಆಚರಣೆ ಮಾಡ್ತಾ ಇದೀವಿ ಅಂದ್ರೆ ಇದಕ್ಕೆ ಕಾರಣ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿದಂಥ ಸಂವಿಧಾನ. ಅದು ಯಾರು ಏನೇ ಹೇಳ್ಕೊಳ್ಳಿ ಸತ್ಯನ ಯಾರು ಮುಚ್ಚಿಡಕ್ಕಾಗೋದಿಲ್ಲ. ಅದನ್ನೆಲ್ಲ ನಾವು ತುಂಬಾ ಗೌರವ ಪಡ್ಬೇಕಂತ ಸಮಯ ಇದು, ಹೆಮ್ಮೆ ಪಡ್ಬೇಕಂತ. ಬೇರೆ ತಾಲೂಕು ಬೇರೆ ಜಿಲ್ಲೆ ತಲೆ ಕೆಡಿಸ್ಕೋಬೇಡಿ. ನಾವಂತೂ ಸಂವಿಧಾನದವಾಗಿ ಕಾನೂನಾತ್ಮಕವಾಗಿ ಹೇಗೆ ಎಲ್ಲ ರೀತಿ ಒಂದು ಒಗ್ಗೂಡಿಕೆಯಿಂದ ಒಂದು ಒಳ್ಳೆ ಅಭಿವೃದ್ಧಿ ಪರ್ವದ ಕಾಮಗಾರಿಗಳು ಮತ್ತು ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಒಂದು ಉತ್ತಮ ರೀತಿಯ ಆಡಳಿತ ಮತ್ತು ಸಮಾನತೆ, ಶಾಂತಿಯಿಂದ ಯಾವ ರೀತಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ರಚಿಸಿದಂಥ ಸಂವಿಧಾನದಲ್ಲಿ ಅಡಿಯಲ್ಲಿ ಕಾನೂನು ಅಡಿಯಲ್ಲಿ ಹೆಂಗೆ ಕೆಲಸ ಮಾಡಬೇಕೋ ಆ ರೀತಿ ಎಲ್ಲರೂ ಒಟ್ಟಿಗೆ ಬಾಳೋಣ ಅಂತ ಹೇಳ್ತಾ, ಮತ್ತೆ ಈ ನಮ್ಮ ಮುದ್ದಿನ ವಿದ್ಯಾರ್ಥಿಗಳಿಗೆ ಹೇಳೋದಿಷ್ಟೇ, ನಾನೇನು ಇವತ್ತು ನಿಂತೀನಿ ಈ ಸ್ಥಾನದಲ್ಲಿ ನಿಲ್ಲಕ್ಕೆ ನಿಮ್ಮೆಲ್ಲರಿಗೂ ಅವಕಾಶ ಇದೆ. ಅದು ತಹಸೀಲ್ದಾರ್ ಆಗಿರ್ಬೋದು, CDPO ಆಗಿರ್ಬೋದು, ಅಲ್ಲಿ ನೋಡಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಿದ್ದಾರೆ, ಪಟ್ಟಣ ಪಂಚಾಯತಿ ಅಧ್ಯಕ್ಷರಿದ್ದಾರೆ, BO ಇದ್ದಾರೆ, BRPಗಳಿದ್ದಾರೆ, ನೌಕರರ ಸಂಘರಿದ್ದಾರೆ, ಪ್ರತಿಯೊಬ್ಬರೂ ಇಲ್ಲಿ ಮಾಧ್ಯಮ ಮಿತ್ರರಿದ್ದಾರೆ. ಈ ಒಂದು ಸ್ಥಾನದಲ್ಲಿ ನೀವೆಲ್ಲರೂ ತುಂಬದಕ್ಕೆ ಅವಕಾಶ ಇದೆ. ಈ ಒಂದು ಸಮಾನ ಅವಕಾಶವನ್ನು ಕೊಟ್ಟಂತ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇವತ್ತು ಸ್ಮರಣೆ ಮಾಡ್ತಾ ಮತ್ತು ಈ ಒಂದು ಸಂವಿಧಾನ ದಿನಾಚರಣೆಯನ್ನು ಉಮೇಶ್ ಅಣ್ಣರು ಹೇಳಿದಂಗೆ ಇದನ್ನು ಹೆಚ್ಚು ಪ್ರಚಾರಪಡಿಸಿ, ಏನಾಗಿದೆ ಸುಳ್ಳು ಪ್ರಚಾರಗಳು ಜಾಸ್ತಿ ಆಗ್ಬಿಟ್ಟಿದೆ ಆಯ್ತಾ. ಸುಳ್ಳುಗಳೇ ಹೇಳಿ ನಿಜ ಆಗೋ ಪರಿಸ್ಥಿತಿ ಈ ದೇಶದಲ್ಲಿ ಶುರುವಾಗ್ಬಿಟ್ಟಿದೆ. ಆದ್ರೂ ಸೈಲೆಂಟ್ ಆಗಿ ಜಾಣದಿಂದ ಮತ್ತು ಜಾಣತನದಿಂದ ಮೌನದಿಂದ ಉತ್ತಮ ಆಡಳಿತ ಕೊಟ್ಟು ಶಾಂತಿಯುತವಾಗಿ ಒಂದು ಉತ್ತಮ ಕಾರ್ಯ ಮಾಡೋದಕ್ಕೆ ತಮ್ಮೆಲ್ಲರ ಸಹಕಾರ ನೀಡ್ತಾ ಇದ್ದೀರಿ. ಮುಂದಿನ ದಿನಗಳಲ್ಲಿ ಕೂಡ ತಮ್ಮ ಸಹಕಾರ ಇದೇ ರೀತಿ ಮುಂದುವರಿಲಿ ಅಂತ ಹೇಳ್ತಾ, ತಾಲೂಕಿನ ಇನ್ನೂ ಒಳ್ಳೆ ಅಭಿವೃದ್ಧಿ ಪಡೆಗೆ ತಗೊಂಡೋಗೋದಕ್ಕೆ ನಾವೆಲ್ಲರೂ ಕೈ ಜೋಡಿಸೋಣ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಭೀಮ್.